Let us work out another problem today from this chapter, valuation of shares. This is, I think, 16th problem ಅಲ್ವಾ? 16th problem ಆಯ್ತಿದು. ಇಲ್ಲಿಗೆ ಈ ಚಾಪ್ಟರ್ ಮುಗಿಸುವ. ಇವತ್ತಿಗೆ ನಾನು ಈ ಚಾಪ್ಟರ್ ಎಂಡ್ ಮಾಡ್ತೇನೆ. Let us read and understand the problem first of all. ಓದಿ ಅರ್ಥ ಮಾಡುವ. ನೋಡಿ, the following are obtained from the books of Adarsh Limited on 31st March 2015. Share capital. Three types of share capital ಇದೆ. 10,000 equity shares of 10 each fully paid, 1 lakh. 10,000 equity shares of 10 each, rupees 7.5 paid up, 75,000. 10,000 equity shares of rupees 10 each, rupees 5 paid up, rupees 50,000. General reserve 50,000. External liabilities 1,25,000. Next, fixed assets 1,80,000. Current assets 2,20,000. The normal average profit less tax for the company is estimated at rupees 30,000, and estimated capitalization estimated for capitalization purpose ಅಂದ್ರೆ ಅದರ ಅರ್ಥ ಏನಂದ್ರೆ ನಾರ್ಮಲ್ ಎವರೇಜ್ ಪ್ರಾಫಿಟ್ ಎಸ್ಟಿಮೇಟೆಡ್ ಅಂತ ಅರ್ಥ ಇದಲ್ಲ. ಎಸ್ಟಿಮೇಟೆಡ್ ಫಾರ್ ಅಲ್ಲಿ ಬರೀಬೇಡಿ, ಸೆಂಟೆನ್ಸ್ ಹಾಗೆ ಇರೋದು, ನೀವು ಅದನ್ನ ಅರ್ಥ ಮಾಡ್ಲಿಕ್ಕೆ ಹೇಳಿದಷ್ಟೇ. ಸೆಂಟೆನ್ಸ್ ನಾನು ಈಗ ಓದಿದಾಗೆ ಇರೋದು ಫಸ್ಟಿಗೆ. ಆ್ಯಂಡ್ ಎಸ್ಟಿಮೇಟೆಡ್ ಅಂತ. ಎಸ್ಟಿಮೇಟೆಡ್ ಅಂದ್ರೆ ಏನು ಎಸ್ಟಿಮೇಟೆಡ್? ಅದು ಪ್ರಾಫಿಟ್ ಎಸ್ಟಿಮೇಟೆಡ್ ಅಂದ್ರೆ ಅರ್ಥ ಮಾಡಬೇಕು ನಾವು. ಅರ್ಥ ಆಯ್ತಲ್ವಾ? ಎಸ್ಟಿಮೇಟೆಡ್ ಫಾರ್ ದ ಕ್ಯಾಪಿಟಲೈಸೇಷನ್ ಪರ್ಪಸ್ ಇಸ್ 10%. ಅದು ನಾರ್ಮಲ್ ರೇಟ್ ಆಫ್ ರಿಟರ್ನ್. ಓಕೆ. Compute the value of each type of equity share by asset backing method ಅಂದ್ರೆ net asset method. Earning capacity method ಅಂದ್ರೆ market value or yield method. ಅರ್ಥ ಆಯ್ತಲ್ವಾ? ಇಲ್ಲಿ ಏನು ವ್ಯತ್ಯಾಸ ಹೇಳಿ? ಇಷ್ಟರವರೆಗೆ ಮಾಡಿದ ಪ್ರಾಬ್ಲಮ್ಗಿಂತ ಇಲ್ಲಿರುವಂಥ ಡಿಫರೆನ್ಸ್ ಏನು? 3 types of ಅಲ್ಲ, 1 type of the share ಅಲ್ವಾ? 1 type of the share equity share ಇರೋದು, ಪ್ರಿಫರೆನ್ಸ್ ಶೇರ್ ಇಲ್ಲ. But it has fully paid and also partly paid share. 30,000 shares ಇದೆ ಟೋಟಲ್ ಅಲ್ವಾ? 30,000 ಅಲ್ಲಿ 10,000 fully paid, 10,000 20,000 partly paid. 20,000 partly paid ಅಲ್ಲಿ 10,000 7.5 paid, another 10,000 rupees 5 paid. ಇದು ಹೀಗಿರುವಂಥದ್ದು. ಫಾರ್ಮುಲಾದ ಪ್ರಕಾರ ನಾವು ಮಾಡುವುದಾದ್ರೆ, ಈಗ ಕ್ಯಾಪಿಟಲೈಸೇಷನ್ ಮೆಥಡ್ ಫಾಲೋ ಮಾಡಿದ್ರೆ ಏನು ಫಾರ್ಮುಲಾ ಹೇಳಿ? ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಅದು ಒಂದು ಫಾರ್ಮುಲಾ. ಮತ್ತೆ yield ಪ್ರಾಫಿಟ್ ವ್ಯಾಲ್ಯೂ ಪರ್ ಶೇರ್ ಇಸ್ ಈಕ್ವಲ್ ಟು ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಬರೆದ್ರೆ 30,000 ಅಂತ ಬರೆದ್ರೆ ಎಷ್ಟರ ಬಟ್ಟಿಗೆ ಅದು ಏನು ಸುಟೇಬಲ್ ಆಗ್ತದೆ? ಯಾಕಂದ್ರೆ 30,000 ಈಕ್ವಲ್ ಇಲ್ಲ. ಒಂದು 10 ಪೇಯ್ಡ್ ಅಪ್, ಒಂದು 7.5 ಅಪ್, ಇನ್ನೊಂದು ಫುಲ್ಲಿ ಪೇಯ್ಡ್ ಅಪ್, rupees 5 ಪೇಯ್ಡ್ ಅಪ್. ಅದರಲ್ಲಿ ಒಂದು ಸಮಸ್ಯೆ ಇದೆ. ಅದಕ್ಕೆ ನಾನು ಏನು ಸೊಲ್ಯೂಷನ್ ಅಂತ ಹೇಳ್ತೇನೆ ಮತ್ತೆ. ಅರ್ಥ ಆಯ್ತಲ್ವಾ? ಇನ್ನು ಅದೇ ರೀತಿ ಅಸೆಟ್ ಬ್ಯಾಕಿಂಗ್ ಮೆಥಡ್ ಅಲ್ಲಿ, ನೆಟ್ ಅಸೆಟ್ ಮೆಥಡ್ ಅಲ್ಲಿ ಫಾಲೋ ಮಾಡುವಾಗ ಏನು ಫಾರ್ಮುಲಾ? asset backing ಅಥವಾ net assets available divided by number of shares, 30,000 shares. ಅದನ್ನು ಏನು ಮಾಡುವಾಗಿಲ್ಲ, 30,000 ಅಂತ ಬರೀಬೇಕು. ಬರೆದ್ರು 3 ಟೈಪಿನ ಈಕ್ವಿಟಿ ಶೇರಿಗೆ ಒಂದೇ ವ್ಯಾಲ್ಯೂ ಬರುವುದಿಲ್ಲ. ಈಗ ಉದಾಹರಣೆಗೆ ಎಕ್ಸಾಂಪಲ್ ಒಂದು 12 rupees ವ್ಯಾಲ್ಯೂ ಬಂದಂತ ಹೇಳುವ. ಆಗ 10 rupees ಪೇಯ್ಡ್ ಅಪ್ಪಿಗೂ 7.5 ಪೇಯ್ಡ್ ಅಪ್ಪಿಗೂ 5 ಪೇಯ್ಡ್ ಅಪ್ಪಿಗೂ 12 ಅಂತ ಹೇಳಲಿಕ್ಕೆ ಆಗುತ್ತಾ? ಇಲ್ಲ. ಅಲ್ಲಿ ನಾವು ಮತ್ತೆ ಅಡ್ಜಸ್ಟ್ಮೆಂಟ್ ನಂತರ ಮಾಡಬೇಕು. ಅದಕ್ಕೆ ಎಷ್ಟು ನಾಟ್ ಪೇಯ್ಡ್ ಅಪ್ ಇದೆಯಲ್ಲ, ಅನ್ಪೇಯ್ಡ್ ಅಮೌಂಟ್ ಇದೆಯಲ್ಲ, ಅದಕ್ಕೆ ನಾವು ಏನು ಮಾಡಬೇಕು? ಅಡ್ಜಸ್ಟ್ಮೆಂಟ್ ಮತ್ತೆ ಮಾಡಬೇಕು, ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಿ. ಎರಡು ಮೆಥಡಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ. ಕ್ಲಿಯರ್ ಆಯ್ತಲ್ವಾ? ಸೊ ಲೆಟ್ ಅಸ್ ವರ್ಕ್ಔಟ್. ಫಸ್ಟಿಗೆ ನಾವು ನಾರ್ಮಲ್ ಆಗಿ ಹೇಗೆ ಫಾಲೋ ಮಾಡ್ತೇವೋ ಅದೇ ರೀತಿ ಬರೆಯುವ. ಫಸ್ಟಿಗೆ ಹೆಡ್ಡಿಂಗ್ ಬರೀರಿ, ಇನ್ ದ ಬುಕ್ಸ್ ಆಫ್ ಆದರ್ಶ್ ಲಿಮಿಟೆಡ್ ಸ್ಟೇಟ್ಮೆಂಟ್ ಶೋಯಿಂಗ್ ದ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಅಂಡರ್ ಅಸೆಟ್ ಬ್ಯಾಕಿಂಗ್ ಮೆಥಡ್. ಅಲ್ಲಿರುವ ಮೆಥಡ್ ಬರೀರಿ. ಕ್ಲಿಯರ್ ಆಯ್ತಲ್ವಾ? ಈಗ ಸ್ಟೇಟ್ಮೆಂಟ್ ಮಾಡುವ.
Okay. Now you have to find out in the problem assets and liabilities. Assets ಏನಲ್ಲಿದೆ ಹೇಳಿ? Assets ಫಿಕ್ಸ್ಡ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್ ಎರಡೆಲ್ಲ ಇರೋದು. ಬರೀರಿ ಅದನ್ನ. ಫಸ್ಟಿಗೆ ಬರೀರಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ರಿಯಲೈಸೇಬಲ್ ಅಸೆಟ್ಸ್. Market value of all realizable assets including intangible assets. In this we have fixed assets and current assets. Fixed assets amount is rupees 1,80,000. Current assets 2,20,000. Total 4 lakh rupees. Rupees 4 lakh is the total assets. Okay. ಇದರಿಂದ ಏನನ್ನು ಮೈನಸ್ ಮಾಡಬೇಕು? ಲೆಸ್ ಆಲ್ ಲಯಬಿಲಿಟೀಸ್ ಇನ್ಕ್ಲೂಡಿಂಗ್ ಕಂಟಿಂಜೆಂಟ್ ಲಯಬಿಲಿಟಿ. ಅದು ಹೆಡ್ಡಿಂಗ್ ಬರೆಯೋದಷ್ಟೇ, ಡೈರೆಕ್ಟ್ ಲಯಬಿಲಿಟೀಸ್ ಅಂತ ಬರೆದ್ರೂ ಸಮಸ್ಯೆ ಇಲ್ಲ. ಅರ್ಥ ಆಯ್ತಾ? ಒಂದೇ ಲಯಬಿಲಿಟಿ ಇರುವುದು ಯಾವುದದು? ಎಕ್ಸ್ಟರ್ನಲ್ ಲಯಬಿಲಿಟೀಸ್. ಹೌ ಮಚ್? 1,25,000. All liabilities including contingent liabilities. We have external liabilities. External liabilities rupees 1,25,000. So 2,75,000 is the balance. 2,75,000 ಅಂತ ಹೇಳುವಾಗ what is the name for that? Net assets available to all shareholders. Net assets available to all shareholders. What we should deduct from this? ಇದರಿಂದ ಏನನ್ನು ಮೈನಸ್ ಮಾಡಬೇಕೀಗ? ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಆಲ್ ಶೇರ್ ಹೋಲ್ಡರ್ ಇಂದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ರೆ ಮೈನಸ್ ಮಾಡಬೇಕು. ಅದನ್ನ ನಿಲ್ ಅಂತ ಬರೆಯುವ. ಲೆಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನಿಲ್. ಇದು ಯಾಕೆ ಬರೀತೇನೆ ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಅಲ್ಲಿ ಕೆಲವು ಪ್ರಾಬ್ಲಮ್ ಅಲ್ಲಿ ಇರ್ತದೆ, ಅದಕ್ಕೆ ನಿಮಗೆ ನೆನಪಿರ್ಲಿ ಅಂತ ಬರೀದಷ್ಟೇ. ಬರೆದಿದ್ರು ಆಗ್ತದೆ, ಡೈರೆಕ್ಟ್ ಆಗಿ ಇಲ್ಲಿ ಬರೆದ್ರು ಆಗ್ತದೆ. ಸೊ ನಾವು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಓಕೆ, ಕ್ಲಿಯರ್ ಆಯ್ತಲ್ವಾ? ನಾವು ಇಲ್ಲಿ ಇನ್ನೊಂದು ಕೆಲಸ ಇದೆ, ಅಲ್ಲಿಗೆ ಮುಗಿದಿಲ್ಲ. ಇಲ್ಲಿ ಇನ್ನೇನು ಮಾಡ್ಬೇಕಂದ್ರೆ ಕಾಲ್ಸಿನ ಬಗ್ಗೆ ಒಂದು ಸಮಸ್ಯೆ ಇದೆ. ನಾನು ಹೇಳಿದಾಗ ಕಾಲ್ಸ್ ಏನು ಸಮಸ್ಯೆ? 2 types of equity shares are partly paid up ಅಲ್ವಾ? ಪಾರ್ಟ್ಲಿ ಪೇಡ್ ಅಪ್. ಅದರಲ್ಲಿ ಎಷ್ಟು ಪಾರ್ಟ್ಲಿ ಪೇಡ್ ಅಪ್ ಅಷ್ಟನ್ನು ಇದರಿಂದ ಮೈನಸ್ ಮಾಡಬೇಕಾಗುತ್ತೆ. ದಿಸ್ ಈಸ್ ದ ನೆಟ್ ಅಸೆಟ್ ಅವೈಲೇಬಲ್. ಆದರೆ ಎಲ್ಲರಿಗೂ ಅಷ್ಟು ಫುಲ್ ಅಮೌಂಟ್ ಇಲ್ಲ, ಅದರಲ್ಲಿ ಪಾರ್ಟ್ಲಿ ಪೇಡ್ ಅಪ್ ಪಾರ್ಟ್ ಇದೆ, ಶೇರ್ಸ್ ಅಲ್ಲಿ ಪಾರ್ಟ್ಲಿ ಪೇಡ್ ಅಪ್ ಇದೆ. ಅದನ್ನು ನೋಷನಲ್ ಕಾಲ್ಸ್ ಅಂತ ಹೇಳಿ, ಅಂದ್ರೆ ಏನ್ ಮಾಡ್ಬೇಕಂದ್ರೆ ಅದನ್ನ ಆಡ್ ಮಾಡಬೇಕು. ಅರ್ಥ ಆಯ್ತಾ? ಆಡ್ ಮಾಡಿ ಮತ್ತೆ ನಾವು ಮೈನಸ್ ಮಾಡ್ಲಿಕ್ಕೆ ಇದೆ.
ಎಲ್ಲ ಆದ ನಂತರ ಮತ್ತೆ ಮೈನಸ್ ಮಾಡ್ಲಿಕ್ಕಿದೆ, ಅದರ ಇಫೆಕ್ಟ್ ತೆಗಿಲಿಕ್ಕಿದೆ ಮೈನಸ್ ಮಾಡಿ. ಫಸ್ಟಿಗೆ ಏನು ಮಾಡಬೇಕಂದ್ರೆ, ಈಗ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್, ಶೇರ್ ಕ್ಯಾಪಿಟಲ್, ಲಯಬಿಲಿಟೀಸ್ ಇರುತ್ತೆ ಅಲ್ವಾ. ಈಗ ನಾವೇನು ಮಾಡಿದೆವು, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಿದೆವು. ಕ್ಲಿಯರ್ ಅಲ್ವಾ? ದಟ್ ಈಸ್ ಈಕ್ವಲ್ ಟು ಏನು, ಅರ್ಥ ಆಗುದಿಲ್ಲ, ಈಕ್ವಲ್ ಟು ಶೇರ್ ಕ್ಯಾಪಿಟಲ್ ಅಲ್ವಾ, ಅರ್ಥ ಇದಲ್ವಾ. ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಶೇರ್ ಕ್ಯಾಪಿಟಲ್. ಈಗ ನಾವು ತಗೊಂಡಂತದ್ರಲ್ಲಿ ಏನಾಗಿದೆ ಅಂದ್ರೆ, ಶೇರ್ ಕ್ಯಾಪಿಟಲ್ ಅಲ್ಲಿ ಪಾರ್ಟ್ಲಿ ಪೇಯ್ಡ್ ಅಪ್ ನ ಅನ್ಪೇಯ್ಡ್ ಅಮೌಂಟ್ ಇನ್ಕ್ಲೂಡ್ ಆಗಲಿಲ್ಲ. ನಾವೀಗ ಏನು ಮಾಡಬೇಕಂದ್ರೆ, ವಾಟ್ ವಿ ಹ್ಯಾವ್ ಟು ಅಸ್ಯೂಮ್ ಈಸ್, ಕಂಪನಿ ವ್ಯಾಲ್ಯೂ ಮಾಡುವಾಗ ಶೇರಿನ ಬೆಲೆ ಪಾರ್ಟ್ಲಿ ಪೇಯ್ಡ್ ಅಪ್ ಯಾರದ್ದು ಅಮೌಂಟ್ ಇದೆ ಅವರಿಂದ ತಗೊಂಡು ಅಮೌಂಟ್ ಅನ್ನು ರಿಸೀವ್ ಮಾಡ್ತದೆ, ಅವರಿಗೆ ಕಾಲ್ ಮಾಡಿ ಅವರಿಂದ ಕಾಲ್ ರಿಸೀವ್ ಮಾಡಿ ಏನೋ ಅಮೌಂಟ್ ಅನ್ನು ರಿಸೀವ್ ಮಾಡ್ತದೆ ಎಂಬಂತ ಅಸಂಪ್ಷನ್ ಮಾಡಬೇಕು. ರಿಸೀವ್ ಮಾಡ್ತಾ ಇಲ್ಲ, ಅಸಂಪ್ಷನ್ ಮಾಡಿಕೊಂಡು ವ್ಯಾಲ್ಯೂ ಮಾಡಬೇಕು. ನಂತರ ಆ ಅಸಂಪ್ಷನ್ ಅನ್ನು ಮತ್ತೆ ನಾವು ತೆಗೆದುಹಾಕ್ಲಿಕ್ಕಿದೆ, ಏನಂದ್ರೆ ಮೈನಸ್ ಮಾಡ್ಲಿಕ್ಕಿದೆ ಆ ಅಮೌಂಟ್ ಅನ್ನ, ನೆಟ್ ಅಮೌಂಟ್ ಇಂದ ಮೈನಸ್ ಮಾಡ್ಲಿಕ್ಕಿದೆ. ಈಗ ಏನು ಮಾಡ್ಬೇಕಂದ್ರೆ, ಸದ್ಯಕ್ಕೆ ಪಾರ್ಟ್ಲಿ ಪೇಯ್ಡ್ ಅಪ್ ಅಮೌಂಟ್ ನ ಅನ್ಪೇಯ್ಡ್ ಅಮೌಂಟ್ ಅನ್ನು ಆಡ್ ಮಾಡಬೇಕು. ಯಾವುದು ನೋಡಿ, ಅದಕ್ಕೆ ಏನ್ ಹೇಳ್ತೇವೆ, ನೋಷನಲ್ ಕಾಲ್ಸ್ ಅಂತ ಹೇಳ್ತೇವೆ. ಇಲ್ಲಿ ಬರೀರಿ, ಆಡ್ ನೋಷನಲ್ ಕಾಲ್ಸ್. ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಬರೀರಿ, ಕಾಲ್ಸ್ assumed to be made on partly paid shares. ಹೀಗೆ assumption ಬರೀರಿ, calls made assumed to be made on partly paid shares. ಕಾಣುದಿಲ್ವಾ? ಹೇಳ್ತೇನೆ ನಾನು, calls assumed to be made on partly paid shares. ಏನು ಅರ್ಥ ಆಗ್ಲಿಲ್ಲ? ಇದು ಕಾಣ್ತದ? ನೋಷನಲ್ ಕಾಲ್ಸ್ ಕಾಣುದಿಲ್ವಾ? ಇಲ್ಲಾಂದ್ರೆ ಇಲ್ಲಿ ಬಂದು ಕೂತ್ಕೊಳ್ಳಿ, ಜಾಗ ಉಂಟು, ಮೂವರಿಗೆ ಕೂತ್ಕೊಳ್ಬೋದು. ಇಲ್ಲಿ ನೋಷನಲ್ ಕಾಲ್ಸ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಬರೀರಿ, ನಾನು ಹೇಳ್ತೇನೆ ಹಾಗೆ ಬರೀರಿ, ಕಾಲ್ಸ್ assumed to be made on partly paid share. ಅರ್ಥ ಆಯ್ತಲ್ವಾ? ಅದೀಗ ರಬ್ ಮಾಡಿ ತೆಗಿತೇನೆ. ನಮಗೆ ಅಲ್ಲಿ ಬ್ಲಾಕ್ ಬೋರ್ಡ್ ಅಲ್ಲಿ ಪ್ಲೇಸ್ ಇಲ್ಲ ಅಷ್ಟು ಬರೀಲಿಕ್ಕೆ, ನೀವು ರಬ್ ಮಾಡಿಬೇಡಿ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಫಸ್ಟ್ ನಂಬರ್ 2, ನಂಬರ್ 1 ಅಂಡ್ ನಂಬರ್ 2 ಎರಡನ್ನು ಬರೀಬೇಕು. ಫಸ್ಟಿಗೆ ನಂಬರ್ ಎ ಬರೀವ, ಎ ಪ್ರಾಬ್ಲಮ್ ನೋಡಿ, 10,000 equity shares ಆಫ್ ಸೆಕೆಂಡ್ ಒನ್ ಏನು 7.5 ಪೇಯ್ಡ್ ಅಪ್. ಹಾಗಾದ್ರೆ ಅನ್ಪೇಯ್ಡ್ ಅಮೌಂಟ್ ಎಷ್ಟು? 7.5 ಪೇಯ್ಡ್ ಅಪ್ ಆದ್ರೆ ಅನ್ಪೇಯ್ಡ್ ಅಮೌಂಟ್ ಎಷ್ಟು? 2.5. ಅದನ್ನು ಬರೆಯಿರಿ. 10,000 equity shares, 10,000 equity shares at rupees 2.5 per ಶೇರ್. ಎಷ್ಟು ಬರ್ತದೆ ಅಮೌಂಟ್? ಎಷ್ಟು ಬರ್ತದೆ? 10,000 into 2.5 25,000. ಇನ್ನೊಂದು ಕಾಲಮ್ ಅಲ್ಲಿ ಬರೀ, ಆಯ್ತಾ? ಅಲ್ಲಿ ಇನ್ನೊಂದು ಕಾಲಮ್ ಅಲ್ಲಿ ಬರೀ. $25,000 ಕ್ಲಿಯರ್ ಆಯ್ತಲ್ವಾ? 25,000 rupees. ಇನ್ನು ಬಿ ಹೇಗಿದೆ? 10,000 equity shares at ಎಷ್ಟದು? ಸೆಕೆಂಡ್ ಒನ್ ನೋಡಿ, ಪ್ರಾಬ್ಲಮ್ ಅಲ್ಲಿ 5 ಪೇಯ್ಡ್ ಅಪ್ ಅಂತ ಇದೆ. 10,000 equity shares of 10, 5 paid up. ಹಾಗಾದ್ರೆ ಅನ್ಪೇಯ್ಡ್ 5 at 5 rupees.
ಎಟ್ 5 ಪರ್ ಶೇರ್ ಎಷ್ಟಾಗ್ತದೆ 50,000. ಹಾಗಾದ್ರೆ 75,000. ಸೊ ನೆಟ್ ಅಮೌಂಟ್ ಎಷ್ಟು ಬರ್ತದೆ? ನೆಟ್ ಅಮೌಂಟ್ ವಿಲ್ ಬಿ ಪ್ಲಸ್ ಮಾಡಿ 3,50,000. 3,50,000. ಇದಕ್ಕೆ ನಾವು ಅಸೆಟ್ ಬ್ಯಾಕಿಂಗ್ ಅಂತ ಹೇಳ್ಬೋದು. ಈ ಮತ್ತೆ ಇರುವ ಕಾರಣವರು ಅಸೆಟ್ ಬ್ಯಾಕಿಂಗ್ ಅಂತ ಅವ್ರ ಹೆಸರು ಕೊಡ್ಲಿಕ್ಕೆ ಕಾರಣ ಹಾಗೆ. ಅರ್ಥ ಇದಲ್ವಾ? ಕೆಲವೊಮ್ಮೆ ಎಕ್ಸಾಮಿಗೆ ಬರ್ಬೋದು 24 ಮಾರ್ಕ್ ಕೇಳುವಂತ ಸಾಧ್ಯತೆ, ಅದಕ್ಕೆ ನಾನು ಇದನ್ನು ವರ್ಕೌಟ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಬರಲಿಲ್ಲ ಇಂಥ ಪ್ರಾಬ್ಲಮ್ ಎಕ್ಸಾಮ್ ಅಲ್ಲಿ. ಬಟ್ ಸ್ಟಿಲ್ ವಿ ಕೆನಾಟ್ ಸೇ ದಟ್ ಇಟ್ ವಿಲ್ ನಾಟ್ ಕಮ್. ಬರುದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಅಸೆಟ್ ಬ್ಯಾಕಿಂಗ್ ಫಾರ್ ಇಕ್ವಿಟಿ ಶೇರ್ಸ್. ಏನದು? asset backing for equity shares. ಇದೇನಾಯ್ತಂದ್ರೆ ಇದು ಫುಲ್ 30,000 ಗೆ ಅನ್ವಯ ಮಾಡ್ಬೋದು. ಅದನ್ನೀಗ 3,50,000 ಅನ್ನ ಫುಲ್ 30,000 ಶೇರಿಗೂ ಅನ್ವಯ ಮಾಡ್ಬೋದು. ಯಾಕಂದ್ರೆ ಈಗ ಈಕ್ವಲ್ ಆಯ್ತಲ್ವಾ? 7.5 ಹೋಗಿ 10 rupees ಆಯ್ತು, 5 rupees ಹೋಗಿ 10 rupees ಆಯ್ತು, ಎಲ್ಲ ಈಕ್ವಲ್ ಆಯ್ತು. ಈಗ ಈಕ್ವಲ್ ಇದ್ರೆ ಡಿವೈಡ್ ಮಾಡ್ಬೋದು ಅಲ್ವಾ? ಹಾಗಾಗಿ ಈಗ ಏನ್ ಮಾಡಿ ಅಂದ್ರೆ ಫಾರ್ಮುಲಾ ಬರೀರಿ. ಇಂಟ್ರಿನ್ಸಿಕ್ ವ್ಯಾಲ್ಯೂ is equal to asset backing divided by ಏನು number of equity shares. So 3,50,000 divided by 30,000. Per share value is 11.67. ಈಗ ಇದು ಕಾಮನ್ ಆಗಿ ನಾವು ಹೇಳುವುದಾದ್ರೆ ವ್ಯಾಲ್ಯೂ ಆಫ್ ದ ಶೇರ್. ಆದ್ರೆ ಇದರಲ್ಲಿ 3 ಟೈಪಿನ ಶೇರ್ ಇದೆ. 3 ಟೈಪಿನ ಶೇರ್ ಇದು ವ್ಯಾಲ್ಯೂವನ್ನು ಸಪರೇಟ್ ಆಗಿ ಈಗ ಕಂಡುಹಿಡಿಯಬೇಕು. ಅರ್ಥ ಆಯ್ತಲ್ವಾ? ಇದು 30,000 ಶೇರಿಗೆ ಫುಲ್ಲಿ ಪೇಯ್ಡ್ ಆದ್ರೆ ಇಷ್ಟು ಅಮೌಂಟ್ ವ್ಯಾಲ್ಯೂ. ಈಗ ಅದರಲ್ಲಿ ಫುಲ್ಲಿ ಪೇಯ್ಡು ಇದೆ, ಪಾರ್ಟ್ಲಿ ಪೇಯ್ಡು ಇದೆ. ಸೊ ಫುಲ್ಲಿ ಪೇಯ್ಡ್ ಆದ್ರೆ ಎಷ್ಟು ಅಮೌಂಟ್ ಗೊತ್ತಾಯ್ತು. ಇನ್ನು ಪಾರ್ಟ್ಲಿ ಪೇಯ್ಡಿಗೆ ಎಷ್ಟು ಅಂತ ನೋಡುವ. ಈಗ ಅದರಲ್ಲಿ 3 ಟೈಪಿನ ಶೇರ್ ಇದೆ. ಅದರಲ್ಲಿ ಈಗ ಇಂಟ್ರಿನ್ಸಿಕ್ ವ್ಯಾಲ್ಯೂ ಫಾರ್ equity shares rupees 7.5 paid up. ಇದಕ್ಕೆ ನಾವು ಕಂಡುಹಿಡಿಯುವ rupees 7.5 paid up. ಅದಕ್ಕೆ ಹೇಗೆ ಆಗ್ತದೆ ನೋಡುವ. ಇಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರೀರಿ, ಇಲ್ಲಿ ಬರೀರಿ ಸಾಕು. ಇಂಟ್ರಿನ್ಸಿಕ್ ವ್ಯಾಲ್ಯೂ ಫಾರ್ ಫುಲ್ಲಿ ಪೇಯ್ಡ್ ಅಪ್ ಶೇರ್. ಅರ್ಥ ಆಯ್ತಲ್ವಾ? ಈಗ ಇದು ಸೈಡ್ ಹೆಡ್ಡಿಂಗ್. ಇದರಲ್ಲಿ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ಫಾರ್ ಫುಲ್ಲಿ paid up share ಎಷ್ಟು 11.67 ಅಲ್ವಾ? ಈಗ ಕ್ಯಾಲ್ಕುಲೇಟ್ ಮಾಡಿದ್ದು. ಇದರಿಂದ ನಾವು ಏನ್ ಮಾಡ್ಬೇಕಂದ್ರೆ ಇದರಿಂದ ನಾವು ಅನ್ಕಾಲ್ಡ್ ಅಮೌಂಟ್ ಅನ್ನ ಮೈನಸ್ ಮಾಡ್ಬೇಕು. ಎಷ್ಟು ಅನ್ಕಾಲ್ಡ್ ಅಮೌಂಟ್ ಹೇಳಿ? ಅನ್ಕಾಲ್ಡ್ ಅಮೌಂಟ್ ಎಷ್ಟು? ಪ್ರಾಬ್ಲಮ್ ನೋಡಿ, 2.5 ಅಲ್ವಾ? uncalled amount for each share
2.5 per share. ಕ್ಲಿಯರ್ ಆಯ್ತಲ್ಲ? ಈಗ ನೋಡಿ, ಮೈನಸ್ ಮಾಡಿ ನೋಡಿ ಎಷ್ಟಾಗ್ತದೆ. 9.17. ಕ್ಲಿಯರ್ ಆಯ್ತಲ್ಲ? ಈಗ ಇನ್ನು ಸೆಕೆಂಡ್ ಇನ್ನೊಂದು ಸೈಡ್ ಹೆಡಿಂಗ್ ಬರೀರಿ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಫಾರ್ equity shares of rupees 5 paid up. ನೋಡಿ, ಅದೇ ರೀತಿ ಇದನ್ನು ಮಾಡಿ. ಏನು ಮಾಡಬೇಕು? ಫಸ್ಟಿಗೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಫಾರ್ fully paid share rupees 11.67 less uncalled amount for each share rupees 5, 6.67 per share. ಕ್ಲಿಯರ್ ಆಯ್ತಲ್ಲ? ಈಗ ಡೌಟ್ ಇದೆ ಏನಾದರೂ? ಆದರೆ ಮುಗಿಸಿ ಬರೆದು ನಂತರ ನಾವು ಏನು ಮಾಡುವ ಅಂದರೆ ಸೆಕೆಂಡ್ ಮೆಥಡಲ್ಲಿ ಮಾಡುವ. ಫಸ್ಟ್ ಮೆಥಡ್ ಇಲ್ಲಿಗೆ ಆಯಿತು. ಏನು? ಕಂಪ್ಲೀಟ್ ಆಯ್ತಾ? ಲೆಟ್ us move to the next second method. ಹೆಡಿಂಗ್ ಬರೀರಿ. ಹೆಡಿಂಗ್ ಬರೀಬೇಕು. ಸ್ಟೇಟ್ಮೆಂಟ್ ಶೋಯಿಂಗ್ ದ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಅಂಡರ್ ಅರ್ನಿಂಗ್ ಕೆಪಾಸಿಟಿ ಮೆಥಡ್. ಬೇಕಾದ್ರೆ ನಂಬರ್ ಎ ಬಿ ಅಂತ ಬರೀರಿ. ಆಗ ಎ ಅಲ್ವಾ, ಈಗ ಬಿ. Statement showing the value of equity
shares under earning capacity earning capacity method ಅಂತ ಬರೀ. ಇಲ್ಲಿ average profit is given in the problem. Average profit how much? ಎಷ್ಟು ಕೊಟ್ಟಿದ್ದಾರೆ? ₹30,000. ಅದರಲ್ಲಿ ಏನನ್ನು ಮೈನಸ್ ಮಾಡಬೇಕು? ಟ್ಯಾಕ್ಸ್ ಮೈನಸ್ ಮಾಡಿಯೇ ಕೊಟ್ಟಿದ್ದಾರೆ ಅಲ್ವಾ? ಆಫ್ಟರ್ ಟ್ಯಾಕ್ಸ್ ಅಂತ ಕೊಡಲಿಲ್ವಾ? ಲೆಸ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಏನು ಮೈನಸ್ ಮಾಡಬೇಕು? ರಿಸರ್ವ್. ರಿಸರ್ವ್ ಇಲ್ಲ ಇಲ್ಲಿ ಪ್ರಾಬ್ಲಮ್ ಅಲ್ಲಿ. ಇನ್ನೇನು ಮೈನಸ್ ಮಾಡಬೇಕು? ಫಿಕ್ಸ್ಡ್ ಪ್ರಿಫರೆನ್ಸ್ ಡಿವಿಡೆಂಡ್, ಅದು ಇಲ್ಲಿಲ್ಲ. ಹಾಗಾಗಿ ಅದರಲ್ಲಿ ಎರಡನ್ನೂ ನಿಲ್ಲ ಅಂತ ಬರೆದಾಯಿತು. ಅರ್ಥ ಇದೆಲ್ಲ ಒಂದು ಫಾರ್ಮ್ಯಾಟ್ ಹಾಕಿ ಬರೆಯಿರಿ. ಅದನ್ನು ಫಸ್ಟಿಗೆ ಬರೆಯಿರಿ, ಆನ್ಯುವಲ್ ಅವರೇಜ್ ಪ್ರಾಫಿಟ್. ಅವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಕೊಟ್ಟ ಕಾರಣ ನಾನು ಬರೀತಾ ಇದ್ದೇನೆ. 30,000 ಲೆಸ್ ಏನು appropriation towards need. Next, less. This is the profit available for all shareholders, less preference dividend. How much? Nil. This is the profit available for equity shareholder. ಓಕೆ, ಇನ್ನು ನಮಗೆ ಫಾರ್ಮುಲಾ ಅಪ್ಲೈ ಮಾಡ್ಬೋದಲ್ವಾ? ಏನು ಫಾರ್ಮುಲಾ? ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ divided by normal rate of return into 100. Very easy. Capitalized profit is equal to profit available divided by normal rate of return into 100. That is 30,000 divided by 2. 10 alwa? 10 into 100. So rupees 3 lakh ಬರುತ್ತೆ. ಕ್ಲಿಯರ್ ಆಯ್ತಲ್ಲ? ಈಗ ಇನ್ನೇನು ಮಾಡಬೇಕಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಪರ್, ಇಲ್ಲಿ ಒಂದು ಸಮಸ್ಯೆ ಇದೆ. ನಾವು ಇಷ್ಟರವರೆಗೆ ಮಾಡಿದ ಫಾರ್ಮುಲೆಯಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗ್ತದೆ. ವಾಟ್ ಇಸ್ ದ ಫಾರ್ಮುಲಾ ವಿ ಯೂಸ್ಡ್ ಟಿಲ್ ನೌ?
ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಅಲ್ವಾ. ಇಲ್ಲಿ ನಂಬರ್ ಆಫ್ ಶೇರ್ಸ್ ಅಂತ ಬರೆದ್ರೆ ಎಷ್ಟು ಬರೆಯುದು? 30,000 ಬರೀಬೇಕು. 30,000 ಬರೆದ್ರೆ 10,000 ಫುಲ್ಲಿ ಪೇಡ್, 20,000 ಪಾರ್ಟ್ಲಿ ಪೇಡ್. ಅದು ಈಕ್ವಲ್ ಆಗುದಿಲ್ಲ. ಡಿನಾಮಿನೇಟರ್ ಕಾಮನ್ ಡಿನಾಮಿನೇಟರ್ ಆಗುದಿಲ್ಲ ಅದಕ್ಕೆ ಮೂರಕ್ಕೂ ಅಲ್ವಾ. ಬೆಲೆಯಲ್ಲಿ ವ್ಯತ್ಯಾಸ ಇದೆ ಪಾರ್ಟ್ಲಿ ಪೇಡ್ ಅಂತ. ಅದಕ್ಕೆ ನಾವೇನು ಮಾಡುವ ಅಂದ್ರೆ ಮತ್ತೆ ನಾವು ಅದನ್ನು ಕನ್ವರ್ಟ್ ಮಾಡುವ. ಈಗ ಫಾರ್ಮುಲಾದಲ್ಲೊಂದು ಆಲ್ಟ್ರೇಷನ್ ಮಾಡುವ. ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಇಸ್ ಈಕ್ವಲ್ ಟು ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್. ಅದು ಏನಾಗ್ತದೆ, ಒಂದು ರೂಪಾಯಿ ಶೇರಿಗೆ, 1 ರೂಪಾಯಿ ಶೇರಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಾಗುತ್ತೆ. ಅರ್ಥ ಇದಲ್ಲ. ಹಾಗಾಗಿ ಪರ್ ಶೇರ್ ಕಂಡುಹಿಡಿದಲ್ಲ, ಪರ್ ರುಪಿ ಆಫ್ ಎ ಶೇರ್. ಅರ್ಥ ಆಯ್ತಾ? ಸೊ ಹಾಗಾಗಿ ಸ್ಟೇಟ್ಮೆಂಟ್ ಹೇಗೆ ಬರೀಬೇಕಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಪರ್ ರುಪಿ ವರ್ತ್ ಆಫ್ ಶೇರ್ ಅಂತ ಬರೀರಿ. ಮಾರ್ಕೆಟ್ ವ್ಯಾಲ್ಯೂ ಪರ್ ರುಪಿ worth of share is equal to capitalized profit divided by total paid up capital. ಈಗ 30,000 divided by what is the total paid up capital? 30,000 ಅಲ್ಲ, 3 lakh divided by total paid up capital ಎಷ್ಟು? Total paid up capital is total ಮಾಡಿ ಯಾವುದಲ್ಲಿದೆ ಅಮೌಂಟ್? 1 lakh plus 75,000 plus 50,000 ಹಾಗೆ ಬರೀರಿ. 1 lakh plus 75,000 plus 50,000 that is equal to 3 lakh divided by 2,25,000. So per rupee ಗೆ ಎಷ್ಟು ಬರ್ತದೆ ವ್ಯಾಲ್ಯೂ? 1 ಅದನ್ನು ಫುಲ್ ಬರೆಯಿರಿ. ನಾವು ಮತ್ತೆ ಮಲ್ಟಿಪ್ಲೈ ಮಾಡಲಿಕ್ಕಿದೆ, ಹಾಗಾಗಿ ರುಪಿ 1.3333 ಅದು ಕಂಟಿನ್ಯೂ ಆಗ್ತದಲ್ಲ. ಹಾಗೆ ಒಂದು 2 ಡಿಜಿಟ್ ಬರೆದ್ರೆ ಸಾಕು, ಸಮಸ್ಯೆ ಇಲ್ಲ. 4 ಡಿಜಿಟ್ ಬರೀಬಹುದು. ಕ್ಲಿಯರ್ ಆಯ್ತಾ? 4 ಡಿಜಿಟ್ ಬರೀರಿ, ಯಾಕಂದ್ರೆ ಅದನ್ನು ಮತ್ತೆ ಮಲ್ಟಿಪ್ಲೈ ಮಾಡ್ಲಿಕ್ಕಿದೆ ರುಪಿ 10 ಅಲ್ಲಿ, ಆಗ 2 ಡಿಜಿಟ್ ಬಾಕಿ ಆಗ್ಬೋದು. ಈಗ 1.3333 ಅನ್ನ 10 ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ? 13.33 ಆಗ್ತದೆ. ಹಾಗಾಗಿ 4 ಡಿಜಿಟ್ ಇರಲಿ ಡೆಸಿಮಲ್. ಕ್ಲಿಯರ್ ಆಯ್ತಲ್ಲ ಈಗ ಇಷ್ಟು? ಇನ್ನು ನಾವು ಏನು ಮಾಡ್ಬೇಕಂದ್ರೆ ಇದನ್ನ ಹಿಡಿದುಕೊಂಡು ಮಾರ್ಕೆಟ್ ವ್ಯಾಲ್ಯೂ ಆಫ್ ಫುಲ್ಲಿ ಪೇಯ್ಡ್ ಶೇರ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ 7.5 ಪೇಯ್ಡ್ ಅಪ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ₹5 ಪೇಯ್ಡ್ ಅಪ್ ಅನ್ನು ಕಂಡುಹಿಡಿಬೇಕು. ಬರೀರಿ ಫಸ್ಟಿಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ fully paid up share. Market value fully paid up share ಗೆ ಫಾರ್ಮುಲಾ market value per rupee into paid up amount. Market value per rupee into paid up amount ಎಷ್ಟಾಗ್ತದೆ? 1.333 into 1.3333 into rupee 10, 13.33 rupees per share. ಕ್ಲಿಯರ್ ಅಲ್ವಾ? ಈಗ ಇನ್ನು ಎರಡನೇ ಬರೀರಿ ನೋಡುವ. ಮಾರ್ಕೆಟ್ ವ್ಯಾಲ್ಯೂ ಆಫ್
partly paid share 7.5 paid up ಅಂತ ಸೈಡ್ ಹೆಡಿಂಗ್ ಬರೀರಿ. Market value of partly paid up share rupee 7.5 paid up. That is formula ಬೇಕಾದ್ರೆ ಬರೀರಿ, ಇಲ್ಲಾಂದ್ರೆ ಡೈರೆಕ್ಟ್ ಬರೀಬಹುದು. 1.3333 into rupees 7.50. How much you get? ಎಷ್ಟು ಬರ್ತದೆ? 9.990 ಇದನ್ನು ರೌಂಡ್ ಆಫ್ ಮಾಡ್ಬೋದು, 10 rupees ಮಾಡ್ಬೋದು ಅಲ್ವಾ? 9.99975 ಬರುತ್ತೆ, 10 rupees ಅಂತ ಬರೀಬೋದು. ಓಕೆ, 99975 that is equal to 10 ಅಂತ ಬರೀ. ₹10 per share. ಅದೇ ಅಪ್ರಾಕ್ಸಿಮೇಟ್ ಮಾಡಿದ್ದು, ಅಪ್ರಾಕ್ಸಿಮೇಟ್ ಮಾಡೋದು ಅಪ್ರಾಕ್ಸಿಮೇಷನ್ ಅಥವಾ ಕೆಳಗೆ ಬರೆಯುವುದು ಅಪ್ರಾಕ್ಸಿಮೇಟ್ಲಿ ₹10 per share. ಇನ್ನೊಂದು ಬರೆಯಿರಿ ಕೊನೆಯದೇ. ಏನಾಯಿತು? ಮಾರ್ಕೆಟ್ ವ್ಯಾಲ್ಯೂ ಆಫ್, ಕಾಣೋದಿಲ್ವಾ? Market value of partly paid up shares ₹5 paid up. ಎಷ್ಟು ಬರ್ತದೆ? 1.3333 into ₹5, 6.67. 6.67 rupees. ಕ್ಲಿಯರ್ ಆಯ್ತಾ ಈಗ?